ಕಾನ್ಸೆಪ್ಟ್ ಮೈಂಡಿಗೆ ಬಂದ ತಕ್ಷಣನೇ ನಂಗೆ ಯಾಕೆ ಗೊತ್ತಿಲ್ಲ, ಐ ಹ್ಯಾಡ್ ಇಮ್ಯಾಜಿನೇಷನ್ ಆಫ್ ಗೀತಾ. ಬಿಕಾಸ್ ಸಿ ನಾರ್ಮಲಾಗಿ ಒಂದು ಹದಕ್ಕಿರೋರು ಅಷ್ಟು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲ್ಲ. ತುಂಬ ಸಣ್ಣಕ್ಕಿದ್ರೆ ಅವ್ರದ್ದು ಯಾವಾಗಲೂ ಒಂದು ಕೊರಗಿರುತ್ತೆ ದಪ್ಪ ಆಗಬೇಕು ಅಂತ, ಸ್ವಲ್ಪ ಪ್ಲಸ್ ಸೈಜ್ ಇದ್ದರೆ ಅವ್ರದ್ದು ಯಾವಾಗಲೂ ಇರುತ್ತೆ ನಾನು ಒಂಚೂರು ಫಿಟ್ ಆಗಬೇಕು ಅಂತ. ಆ್ಯಂಡ್ ಈ ಕಾನ್ಸೆಪ್ಟ್ ಹೊಳಿದಾಗ ನನಗೆ ಪ್ಲಸ್ ಸೈಜ್ ಅವರು ಇದ್ರೇ ಬೆಟರ್ ಅಂತ ಅನ್ನಿಸ್ತು. ಬಿಕಾಸ್ ಒಂದಷ್ಟು ಫನ್ ಎಲಿಮೆಂಟ್ಗಳನ್ನು ಆ್ಯಡ್ ಮಾಡ್ಬೋದು. ಈಗ ಯಾವುದೇ ಮನೆಯಲ್ಲಿ ಒಂದು ಮದುವೆಗೆ ಬಂದಿರೋ ಹುಡುಗಿ ಅವಳು ಎಷ್ಟೇ ಫಿಟ್ ಆಗಿದ್ರು ಸ್ಟಿಲ್ ಶಿ ವಾಂಟೆಡ್ ಟು ಬಿ ಫಿಟ್. ಹುಡುಗನನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ಒಂದು ಫಿಟ್ ಆಗಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟ್. ಅದೇ ಪ್ಲಸ್ ಸೈಜ್ ಅವಳಲ್ಲಿದ್ದರೆ ಇನ್ನೊಂಚೂರು ಮಜಾ ಕೊಡ್ಬೋದು ಅಲ್ಲಿ. ಸೊ ಅಲ್ಲಿ ಯಾವುದೇ ಹ್ಯುಮಿಲಿಯೇಷನ್ ಇರಲ್ಲ. ಅವರವರ ಮನಸ್ಸಿನ ಆಸೆಗಳನ್ನು, ಈಗ ಒಂದು ಪ್ರಪೋಸಲ್ ಬಂತು ಅಂತ ನಂಗೆ ತಾನು ಇಷ್ಟೇ ಸುಂದರವಾಗಿದ್ಲ ಹುಡುಗಿಗೆ ಗೊತ್ತೇ 100 ಜನಕ್ಕೆ ದಿನದಲ್ಲಿ 100 ಜನಕ್ಕೆ 100 ಜನರು ಕಾಂಪ್ಲಿಮೆಂಟ್ ಮಾಡ್ತಿದ್ರು ಸ್ಟಿಲ್ ಶಿ ವಿಲ್ ಹ್ಯಾವ್ ಅ ಡೌಟ್, ನನಗೆ ಬರ್ತಿರೋ ಪ್ರಪೋಸಲ್ ನನ್ನನ್ನು ಒಪ್ತಾನಾ, ಸೊ ನಾನು ಇನ್ನು ಹೆಂಗೆ ಫಿಟ್ ಆಗಲಿ ಅಂತ ಒಂದು ಇದಿರುತ್ತೆ, ಯೋಚನೆಗಳಿರುತ್ತೆ. ಸೊ ನನಗೆ ಗೀತಾ ಅವರನ್ನು ಹಾಕ್ಕೊಂಡ್ರೆ ನಾನು ಆ ಎಲ್ಲ ಫನ್ ಎಲಿಮೆಂಟ್ಗಳನ್ನು ಆ್ಯಡ್ ಮಾಡ್ತಾ ಒಂದು ಒಳ್ಳೆ ಮೆಸೇಜ್ ಕೊಡ್ಬೋದು ಅನ್ನೋದು ಮೈಂಡಿಗೆ ಬಂತು. 100% ನಮ್ಮ ಹೆಣ್ಮಕ್ಳಿಗೆ, ನನಗಿರ್ಬೋದು ನಿಮಗಿರ್ಬೋದು, ರವಿಕೆ ಇರ್ಬೋದು, ಸಾರಿ ಇರ್ಬೋದು, ಬಳೆ ಇರ್ಬೋದು, ಅದು ಫಿಟ್ ಆಗಲಿಲ್ಲ ಸರಿ ಆಗಲಿಲ್ಲ ಅಂದರೆ ಅದು ನ್ಯಾಷನಲ್ ಇಶ್ಯೂ. ಅದು ನಮ್ಮ ಮನೆ ಒಳಗಡೆ ಒಂದು ದೊಡ್ಡ ಇಶ್ಯೂ, ಅದು ಹೊರಗಡೆ ಬಂದಾಗ ಅದು ಇನ್ನೂ ದೊಡ್ಡ ಇಶ್ಯೂ. ಸೊ ದಟ್ ಈಸ್ ದ ರೀಸನ್ ಇಟ್ ಇಸ್ ಅ ನ್ಯಾಷನಲ್ ಇಶ್ಯೂ ಅಂತ. ಆ್ಯಂಡ್ ಈಗಿನ ಬ್ರೇಕಿಂಗ್ ನ್ಯೂಸ್ ಕಾಲದಲ್ಲಿ, ಪ್ರತಿಯೊಂದು ವಿಚಾರವು ವೈರಲ್ ಆಗುವ ಕಾಲದಲ್ಲಿ, ಪ್ರತಿಯೊಂದು ವಿಚಾರವು ಒಂದು ಬಿಗ್ ಬ್ರೇಕಿಂಗ್ ಅಂತ ಬರುವ ಕಾಲದಲ್ಲಿ ಒಂದು ಸಣ್ಣ ಬ್ಲೌಸ್ ಫಿಟ್ ಆಗಲಿಲ್ಲ ಅಂದಾಗ ಆಕೆಯ ಮನಸ್ಸಿಗಾಗೋ ಒಂದು ಟೆನ್ಷನ್ನು, ಆ್ಯಂಡ್ ಅದನ್ನು ಎಕ್ಸಾಜುರೇಟ್ ಮಾಡಿ ಆಕೆ ಅಂದರೆ ಸಿನಿಮ್ಯಾಟಿಕಲ್ ಆಗಿ ಎಕ್ಸಾಜುರೇಟ್ ಮಾಡಿದರೆ, ಪೊಲೀಸ್ ಸ್ಟೇಷನ್ಗೆ ಹೋದರೆ, ಅದನ್ನು ಕೋರ್ಟಿಗೆ ತೊಗೊಂಡು ಹೋದರೆ ಹೆಂಗಿರುತ್ತೆ ಎಕ್ಸಾಜುರೇಷನ್ ಲೆವೆಲ್, ಆ್ಯಂಡ್ ಅದು ಮೀಡಿಯಾ ಕಣ್ಣಿಗೆ ಬಿದ್ದರೆ ಅದಕ್ಕೆ ಯಾವ ರೀತಿಯ ರೂಪ ಪಡ್ಕೊಳ್ಬೋದು ಅನ್ನೋದಕ್ಕೋಸ್ಕರ ಅದು ನ್ಯಾಷನಲ್ ಇಶ್ಯೂ ಅಂತ ಮಾಡಿದ್ದೀವಿ.